SSP ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡ್ತಾರಂತ ಸ್ಟೂಡೆಂಟ್ಸ್ ಗಳಿಗೆ ಈ ವರ್ಷ ಯಾರೆಲ್ಲ ಮೊಬೈಲ್ ನಂಬರ್ ನ ಕಳ್ಕೊಂಡಿದ್ರ ನಿಮಗೆ ಲಾಗಿನ್ ಮಾಡೋದಕ್ಕೆ ಆಗ್ತಾ ಇಲ್ವೋ, ಮೊಬೈಲ್ ನಂಬರ್ ನ ಅಪ್ಡೇಟ್ ಮಾಡೋಕೆ ಆಗ್ತಾ ಇಲ್ವೋ, ನಿಮಗೆ ಎರಡು ವೇಗಳಿದಾವೆ. ಫಸ್ಟ್ ಇದರಲ್ಲಿ ನಿಮಗೆ ನಿಮ್ಮ ಹತ್ರ ಏನಾದರೂ ಪಾಸ್ವರ್ಡ್ ಇದ್ರೆ, ID ಮತ್ತೆ ಪಾಸ್ವರ್ಡ್ ಇದ್ರೆ ನೀವು ID ಅಂತೂ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಪಾಸ್ವರ್ಡ್ ಅನ್ನ ಹಾಕಿ ನೀವು ಲಾಗಿನ್ ಮಾಡಿಕೊಂಡು ತ್ರೀ ಡಾಟ್ ಆಪ್ಷನ್ ಕ್ಲಿಕ್ ಮಾಡಿ ಪ್ರೊಫೈಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಒಂದು OTP ಬರುತ್ತೆ. OTP ಹಾಕಿ ನಿಮ್ಮ ಒಂದು ನ್ಯೂ ಮೊಬೈಲ್ ನಂಬರ್ ಅಪ್ಡೇಟ್ ಆಗುತ್ತೆ. ಇದು ಫಸ್ಟ್ ವೇ. ನಿಮ್ಮ ಹತ್ರ ಪಾಸ್ವರ್ಡ್ ಇದ್ರೆ, ಇಫ್ ಇನ್ ಕೇಸ್ ಏನಾದರೂ ನೀವು ಪಾಸ್ವರ್ಡ್ ಮರ್ತೋಗಿದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇದೆ, SSP ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಬೇಕಾಗುತ್ತೆ. ಈ ಥರ ನನ್ನ ಮೊಬೈಲ್ ನಂಬರ್ ಕಳೆದೋಗಿದೆ, ಅದನ್ನ ನಾನು ಅಪ್ಡೇಟ್ ಮಾಡಿಸ್ಬೇಕಂತ. ಒಂದು ವೇಳೆ ಅವ್ರು ಏನಾದರೂ ಮಾಡಿದರೆ ಓಕೆ, ಇಫ್ ಇನ್ ಕೇಸ್ ಮಾಡಿಲ್ಲ ಅಂದರೆ ನಿಮ್ಮ ಕ್ಯಾಸ್ಟ್ ವೈಸ್ ರಿಲೇಟೆಡ್ ಇರುವಂಥ ಡಿಪಾರ್ಟ್ಮೆಂಟ್ ಸ್ಕ್ರೀನ್ ಮೇಲೆ ತೋರಿಸ್ತದೇನಲ್ವಾ, ಇದು ನಿಮ್ಮ ಒಂದು ಕ್ಯಾಸ್ಟ್ ವೈಸ್ ಇರುವಂಥ ಡಿಪಾರ್ಟ್ಮೆಂಟ್ಗೆ ನೀವು ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾಗುತ್ತೆ. ನಿಮ್ಮ ನಿಯರ್ ಬೈ ಇರುವಂಥ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅಪ್ಡೇಟ್ ಮಾಡಿಸ್ಬೋದು. ಇಲ್ಲಾಂದರೆ ನಿಮ್ಮ ಊರಲ್ಲಿರುವಂಥ ತಾಲೂಕ್ ಆಫೀಸಲ್ಲಿ ಹೋಗಿ ಇದನ್ನ ಕೇಳಿದ್ರೆ ಅಲ್ಲಿ ಕೂಡ ನಿಮಗೆ ಅಪ್ಡೇಟ್ ಸಿಗುತ್ತೆ. ಈ ಥರ ನಿಮ್ಮ ಒಂದು SSP ಸ್ಕಾಲರ್ಶಿಪ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಅಪ್ಡೇಟ್ ಮಾಡ್ಬೋದು ನೀವು ಕಳೆದೋಗಿದ್ರೆ. ಅದನ್ನ ಬಿಟ್ಟು ನೀವು ಮತ್ತೆ ಇನ್ನೊಂದು ಹೊಸ ID ನ ಕ್ರಿಯೇಟ್ ಮಾಡಿ ಅದರಿಂದ ಅಪ್ಲೈ ಮಾಡೋಕ್ಕೆ ಹೋದರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಬರೋ ಸ್ಕಾಲರ್ಶಿಪ್ ಕೂಡ ಬರೋಲ್ಲ. ಯಾರೆಲ್ಲ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದೀರಾ, ಮೊಬೈಲ್ ನಂಬರ್ನ ಕಳ್ಕೊಂಡಿರೋದು ಅಥವಾ ಪಾಸ್ವರ್ಡನ್ನು ಮಿಸ್ ಮಾಡ್ಕೊಂಡಿರೋದು, ಅವರು ಈ ಒಂದು ಕೆಲಸನ ಮೊದಲು ಮಾಡಿ ಅಂತ ಹೇಳ್ತಾ, ಹೋಪ್ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರದ ಎಜುಕೇಷನ್ ಅಪ್ಡೇಟ್ಸ್ ನಮ್ಮ ಒಂದು ಚಾನಲಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.